ಬಿಜೆಪಿಯಿಂದ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನ. ನಿನ್ನೆಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಇದೇ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಸರ್ಕಾರವನ್ನು ಬೀಳಿಸೋದು ಅಷ್ಟು ಸುಲಭವಲ್ಲ. ಆಪರೇಷನ್ ಕಮಲ ಮಾಡಿದ್ರೂ ಕೂಡ ಸರ್ಕಾರ ಏನೂ ಆಗಲ್ಲ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೆಹಲಿಗೆ ಹೋಗುವ ಮೊದಲು ಡಿಸಿಎಂ ಡಿಕೆ ಶಿವಕುಮಾರ್ ಅದೇ ದಾಟಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಎಂಬಿ ಪಾಟೀಲ್ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥದ್ದು. ಸರ್ಕಾರ ಬೀಳಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನೋದನ್ನ ಅವರು ಹೇಳಿದ್ದಾರೆ. ನೋಡಿ, ಸರ್ಕಾರವನ್ನ ಇವತ್ತು ಇವರು ಕೆಡಬೇಕಾಗಿದ್ರೆ, ಬೀಳಿಸಬೇಕಾಗಿದ್ರೆ 2/3 136 2/3 ಎಷ್ಟಾಗುತ್ತೆ? 100 ಅಂದ್ರೆ ಆಂಟಿ ಡಿಫೆಕ್ಷನ್ ಲಾ ಲಾಗು ಆಗದೆ 2/3 ಇದನ್ನು ಮಾಡ್ಬೇಕಂದ್ರೆ 80ಕ್ಕಿಂತ ಜಾಸ್ತಿ ಶಾಸಕರು ಬೇಕು. ಸರ್ಕಾರವನ್ನ ಏನೋ ಮೈನಾರಿಟಿಗೆ ತಂದು ಈಗಿರುವಂಥ JDS ಮತ್ತು BJPಗಿಂತ ಕಡಿಮೆ ಸೀಟಿಗೆ ತಂದು ಕೆಲವೊಂದು ಶಾಸಕರು ರಾಜೀನಾಮೆ ಕೊಡಿಸಿ ಅವ್ರನ್ನ ಆರಿಸ್ತರೋದು. ಹಿಂದೆ ಏನೋ ಆಪರೇಷನ್ ಕಮಲ ಮಾಡಿದಾರಲ್ಲ, ಹಾಗೆ ಮಾಡಬೇಕಾದ್ರೂ 60 MLAs ಬೇಕು. ನಿನ್ನೆ DK ಶಿವಕುಮಾರ್ ಕೂಡ ಇದೇ ಹೇಳಿದ್ರು, ನಾನು ಅನೇಕ ಸಾರಿ ಇದನ್ನು ಹೇಳಿದ್ದೀನಿ. 80 MLAs 60 MLAಗಳು ರಾಜೀನಾಮೆ ಕೊಟ್ಟು ಕಾಂಟ್ಯಾಕ್ಟ್ ಮಾಡುವಂಥದ್ದು ಇದೆಲ್ಲವೂ ಕೂಡ ಅಸಾಧ್ಯದ ಮಾತು. ಹೀಗಾಗಿ ಆಪರೇಷನ್ ಕಮಲ ಗಿಮಲ ಒಬ್ಬಿಬ್ಬರನ್ನೇನಾದರೂ ಪ್ರಯತ್ನ ಮಾಡ್ಬೋದಾಗಿತ್ತು, 10 ಜನಕ್ಕೆ ಪ್ರಯತ್ನ ಮಾಡ್ಬೋದು, 20 ಜನಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ನಮ್ಮ ಪಕ್ಷದ ಯಾವ ಒಬ್ಬ ಶಾಸಕರು ಕೂಡ ಇವರ ಆಮಿಷಕ್ಕೆ ಇವತ್ತು ಬಲಿಯಾಗದಲ್ಲ. ಹಿಂದೆ ಆಗಿದ್ದಕ್ಕೆ ರಗಡಷ್ಟು ಪ್ರಾಯಶ್ಚಿತ್ತ ಪಟ್ಟಿದ್ದಾರೆ. ಹಿಂದೆ ಆದವರೇ ಇವತ್ತು ವಾಪಸ್ ಬರಲಿಕ್ಕೆ ಇವತ್ತು ದಿವಸ ತುದಿಗಾಲ ಮಲ್ಲಿತ್ತಿದ್ದಾರೆ. ನಿಮ್ಗೆ ಗೊತ್ತಿದೆ ಅದೆಲ್ಲವೂ ಕೂಡ. ಹೀಗಾಗಿ ದೇರ್ ಇಸ್ ನೋ ಕ್ವಶನ್ ಆಫ್ ಈ ಸರ್ಕಾರವನ್ನು ಕೆಡವಲಿಕ್ಕೆ ಯಾರೆಂದೂ ಕೂಡ ಸಾಧ್ಯ ಇಲ್ಲ. ಇವ್ರ ತಲೆ ಕೆಳಗೆ ಇದು ಎಂಬಿ ಪಾಟೀಲ್ ಅವರ ಮಾತು. ಸರ್ಕಾರ ಅಸ್ಥಿರಗೊಳಿಸುವಂತಹ ಕೆಲಸ ಆಗ್ತಾ ಇದೆ, ಅದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ. ಆಪರೇಷನ್ ಕಮಲ ಗಿಮಲ ಏನೂ ಕೂಡ ನಡೆಯಲ್ಲ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ.